ಸುದ್ದಿ. ಪ್ರತಿ ದಿನ ಪ್ರತಿ ಕ್ಷಣ ಸಾಯೋದೇನ ಯೋಚನೆ ಇವರಿಗೆ. ಈಗ 70 ವರ್ಷ ಆದ್ರೂ ಇಷ್ಟು ಉತ್ಸಾಹದಿಂದ ಸಂತೋಷದಿಂದ ಇದ್ದೀನಿ. ಹೆಂಡತಿ ಯಾವಾಗ್ಲೂ ಒಂದ್ ಮಾತು ಹೇಳೋಳು, ರೀ ನೀವಿಲ್ಲ ಅಂದ್ರೆ ನಾನು ಬದುಕಿರಲ್ಲ ಅಂತ. ಹಾಗ ನಾನ್ ನಕ್ಕು, ನಾನು ನಿನ್ನ ಹಾಗಲ್ಲ ಮಾರಾಯ್ತಿ, ನಿನ್ನ ನೆನಪಲ್ಲೇ ಬದುಕ್ತೀನಿ ಅಂದಿದ್ದೆ. ಹಾಗೆ ಆಯ್ತು. ಅವಳು ನೆನಪಲ್ಲೇ ಬದುಕ್ತಾ ಇದ್ದೀನಿ. ಅವಳು ನೆನಪಲ್ಲೇ ಇರೋ ಮಗನಿಗಾಗಲಿ ಸೊಸೆಗಾಗಲಿ ನಾನು ಬೇಡವಾದೆ. ಇಲ್ಲೇ ಇದ್ರೆ ಎಲ್ಲಿ ಈ ಮುದುಕನ ಜವಾಬ್ದಾರಿ ತಮ್ಮ ಮೇಲೆ ಬರುತ್ತೋ ಅಂತ ಹೇಳಿ ಅಲ್ಲೆಲ್ಲೋ ದೂರದ ಅಮೆರಿಕದಲ್ಲಿದ್ದಾರೆ. ಇರೋನು ಒಬ್ಬ ಮೊಮ್ಮಗ ಇಲ್ಲೇ ಮೈಸೂರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇಂಜಿನಿಯರಿಂಗ್ ಸದ್ಯಕ್ಕೆ ಅವ್ರ ಅಪ್ಪನ ಬುದ್ಧಿ ಅವನಿಗೆ ಬಂದಿಲ್ಲ. ತಾತ ಅಂದ್ರೆ ಪಂಚ ಪ್ರಾಣ, ಅವನಿಗೆ ಪಂಚ ಪ್ರಾಣ. ಅರೆ ಮಾತಾಡ್ತಾ ಆಡ್ತಾ ಪ್ರಾರಂಭಿಸಿದ ವಿಷಯನೇ ಮತ್ತೆ ಏನ್ ಹೇಳ್ತಾ ಇದ್ದೆ? ಆತ್ಮಹತ್ಯೆ ವಿಷಯ ಅಲ್ಲ. ಇನ್ನು ಮೀಸೆ ಚಿಗುರದೇ ಇರೋ ಈ ಯುವಕರು ಹೀಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಸರಿ? ಇವರನ್ನೆಲ್ಲ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿಬೋದಾ? ಸಾಯೋಕೆ ತುದಿಗಾಲಲ್ಲೇ ನಿಂತಿರ್ತಾರೆ. ತುದಿಗಾಲಲ್ಲೇ ಏನ್ ದೇಶ, ಏನ್ ಯುವಕರು. ಬೇಜಾರಾಗೋಗಿದೆ ಕಣೆ. ಯಾವ್ದ್ರಲ್ಲೂ ಉತ್ಸಾಹನೇ ಇಲ್ಲ. ಏನೇ ಪ್ರಯತ್ನ ಮಾಡಿದ್ರು ನಾವು ಫೇಲ್ ಆಗಿರೋದು ನನ್ನ ಕೈ ಬರೆಯೋಕ್ಕಾಗ್ತಿಲ್ಲ ಕಣೆ. ಯಾಕೆ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನೀನೇ ಹೀಗೆಲ್ಲ ಧೈರ್ಯಗೆಟ್ರೆ ಹೇಗೆ ಹೇಳು? ನಿನ್ ನೆನಪಿದ್ಯಾ ನಾನ್ 10th ಅಲ್ಲಿ ಫೇಲ್ ಆಗಿದ್ದಾಗ ಈ ತರ ನನ್ನ ಧೈರ್ಯ ತುಂಬಿದ್ದು? ಈಗ ನಿನ್ನನ್ನು ಕಾಡ್ತಿಲ್ಲ ನಾವು, ಆಗ ನನ್ನನ್ನು ಕಾಡ್ತಿತ್ತು. ಆದ್ರೆ ನೀ ಸರ್ಕಾರ ಮಾತು ಕೇಳಿ ನಾನ್ ಬದಲಾದೆ. ಇವತ್ತು ನೋಡು, ನನ್ನನ್ನು ಯಾವುದೇ ಸೋಲು ಸಾವು ನೋವು ತಿಳಿದಿರುವಂತೆ ಮಾಡೋದು ಕಣೆ. ಈ ಪಾಸಿಟಿವ್ ಹೋಗು. ಬೇರೆಯವ್ರಿಗೆ ಸಾಂತ್ವನ ಹೇಳೋದು ಬಹಳ ಸುಲಭ ಕಣೆ. ಆದ್ರೆ ಆ ನೋವು ಸ್ವತಃ ನಮ್ಗಾದಾಗಲೇ ಕಣೆ ಅದ್ರ ತೀಕ್ಷ್ಣತೆ ಗೊತ್ತಾಗೋದು. ಈ ನೋವು ನನಗೆ ಅರ್ಥ ಆಗುತ್ತೆ ಕಣೆ. ಜೀವನದಲ್ಲಿ ನೀನ್ ಫೇಲ್ ಆದ ಸಂಗತಿಯೇ ಇಲ್ಲ. ನೀನಂತ ಜಾಣೆ ಫೇಲ್ ಆಗಿರೋದು ನನಗೂ ತುಂಬಾ ನೋವ್ತಿದೆ. ಅದೇ ಏನ್ ಮಾಡೋದು? ದೇವರೊಂದೊಂದ್ಸಲ ಇತರ ವಿಚಿತ್ರ ಆಟಗಳನ್ನ ಆಡ್ಕೊಂಡು ಮೋಜು ನೋಡ್ತಾ ಇರ್ತಾರೆ. ಅದ್ ಸರಿ, ಈಗ ಹಾಗಿರೋದಂದ್ರೆ ಏನಮ್ಮ? ಇನ್ನೊಮ್ಮೆ ಪರೀಕ್ಷೆ ಬರೆದು ಒಳ್ಳೆ ಮಾರ್ಕ್ಸ್ ಸರಿ. ಮೊದಲು ನೀ ಧೈರ್ಯದಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಹೇಗ್ ಸರಿ ಹೋಗುತ್ತೋ ಏನೋ. ನನಗಂತೂ ಈ ಸೋಲ್ ಅನುಭವಿಸಿದ್ರ ಬದಲು ಸಾಯೋದೇ ಮೇಲು ಅನಿಸ್ತಿದೆ ಕಣೆ. ಬಿಟ್ಟು ಅಣ್ಣೆ, ತಲೆಗೆ ಹಿರಿಯ ನಿಮಗೆ ಯಾರಿಗೆ ಗೊತ್ತು? ಇದೆಲ್ಲ ಆಗ್ತಿರೋದು ಮುಂದೆ ಬರುವ ಒಳ್ಳೆ ದಿನಗಳಿಗೋಸ್ಕರನೋ ಏನೋ. ಸ್ವಲ್ಪ ರೆಸ್ಟ್ ತಗೋ. ಅದ್ ಹಾಗೆ ನಿಮ್ಮಮ್ಮ ಫೋನ್ ಮಾಡಿದ್ರು ಕಣೆ. ನೀನ್ ಫೋನ್ ತೆಗಿತೀರಾ ಅಂತ ಹೇಳಿದ್ರು. ಮೊದಲು ಫೋನ್ ಮಾಡು. ಆಮೇಲೆ ಮಾಡ್ತೀನಿ ಕಣೆ. ತಗೋ, ಸ್ವಲ್ಪ ನೀರು ಕುಡಿ. ಮನಸ್ಸಿನ ಎಲ್ಲಾ ವಿಚಾರಗಳನ್ನು ಪಕ್ಕಕ್ಕಿಟ್ಟು ನಿದ್ದೆ ಮಾಡು. ಬೆಳಿಗ್ಗೆ ಮಾತಾಡೋಣ.
ಹೌದು, ಸಾವೊಂದೇ ಇದೆ ಪರಿಹಾರ. ಸಾವೊಂದೇ ಇದೆ ಪರಿಹಾರ. ನಾ ಸಾಯ್ಬೇಕು. ಏನೇ ಮಾಡ್ತಿದ್ದೆ ಕೂತು? ಏನೇ ಅದು ಕೈಲಿ? ಏನದು ಕೈಲಿ? ಎಲ್ಲಿ ತೋರ್ಸು? ತಲೆ ಹಿಡಿದಿದೆ ನಿನ್ಗೆ? ಛೆ! ಸಂಜೆ ತನಕ ಕೂರ್ಸ್ಕೊಂಡು ಒಳ್ಳೆ ಚಿಕ್ಕ ಮಗುವಿನ ಕೈಲ ಕೇಳಿ ಮತ್ತೆ ಸಾಯೋ ಪ್ರಯತ್ನ. ಏನ್ ಮಾಡ್ತಾ ಸ್ಮಿತಾ? ನನ್ ಮನ್ಸು ಸೋತೋಗಿತ್ತು ಕಣೆ. ಅಪ್ಪ ಅಮ್ಮಗೆ ಹೇಗೆ ಮುಖ ತೋರಿಸ್ಲಿ ಸ್ಮಿತಾ? ಅಷ್ಟು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋಳು. ಈಗ ಇಲ್ಲೇ ಹೋದ್ರೆ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಇನ್ನೊಂದು ಹುಚ್ಚು ನಿರ್ಧಾರದಿಂದ ಅವ್ರ ಜೀವನ ಪೂರ್ತಿ ಕೊಡ್ಬೇಕಾ? ಯೋಚನೆ ಮಾಡು. ಪರೀಕ್ಷೆ ಇನ್ನೊಮ್ಮೆ ಬಂದ್ರೆ ಡಿಗ್ರಿ ಸಿಕ್ಕೇ ಸಿಗುತ್ತೆ. ಆದ್ರೆ ಪ್ರಾಣ ಹೋದ್ರೆ ಮತ್ತೆ ಬರುತ್ತಾ? ಅದೇನೇ ಇದ್ರು ಇದು ಸಾಧಿಸ್ಬೇಕು. ಸಾವೇ ಎಲ್ಲದಕ್ಕೂ ಉತ್ತರ ಅಲ್ಲ, ಅರ್ಥ ಮಾಡ್ಕೋ. ರವಿನನ್ನ ಪ್ರೀತಿ ಮೋಸ ಮಾಡಿದ ವಿಷಯ ನಿಮಗೆ ಗೊತ್ತಲ್ಲ. ಅವ್ರು ಹಾಗೆ ಹೋಗಿದ್ರೆ ವರುಣ್ ಅಂತ ಒಳ್ಳೆ ಗೆಳೆಯ ನನ್ ಸಿಗ್ತಿದ್ದ. ಅದಕ್ಕೆ ಕಣೆ ಹೇಳೋದು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ. ಹೌದು ಕಣೆ ಸ್ಮಿತಾ, ನೀ ಹೇಳಿದ್ದು ಸರಿ ಕಣೆ. ತಪ್ಪು ಮಾಡ್ಬಿಡ್ತಿದ್ದೆ. ಅಪ್ಪ ಅಮ್ಮ, ನಿಮ್ಮ ಆಸೆನ ಈ ವರ್ಷ ನಿರ್ವಹಿಸ್ತಾ ಅಷ್ಟೇ. ಸರಿ, ಅಮ್ಮನ ಜೊತೆ ಮಾತಾಡ್ತೀಯಾ? ನಿನ್ ಫೋನ್ ಬಂದಿಲ್ಲ ಅಂತ ಅವ್ರು ನನಗೆ ಫೋನ್ ಮಾಡಿದ್ರು. ನಮ್ ಧೈರ್ಯನೇ ಬರ್ತಿಲ್ಲ ಕಣೆ ಸ್ಮಿತಾ. ಸ್ವಲ್ಪ ಧೈರ್ಯ ತಗೋ. ಹಾಗೆ ಅಮ್ಮಂಗೆ ಎಲ್ಲ ವಿಷಯ ತಿಳಿಸು. ಹಲೋ ಅಪ್ಪ. ಅಮ್ಮು, ಅಪ್ಪ, ಅಮ್ಮು, ಇಷ್ಟು ರಾತ್ರಿ ಫೋನ್ ಮಾಡಿದ್ಯಲ್ಲ? ನಾನು ಬೆಳಗ್ಗೆಯಿಂದ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಾನೆ ಇದ್ದೀನಿ. ಏನಾಯ್ತು? ಅಪ್ಪ, ಹಲೋ ಅಮ್ಮು. ಫೈನಲ್ ಇಯರ್ ಮೆಡಿಕಲ್ ಎಕ್ಸಾಮ್ಸ್ ನಲ್ಲಿ ಫೇಲ್ ಆಗ್ಬಿಟ್ಟೆಪ್ಪ. ನನ್ನಿಂದ ತಪ್ಪು ನಡೆದೋಯ್ತಪ್ಪ. ಅದೇ ದುಃಖದಲ್ಲಿ ಆತ್ಮಹತ್ಯೆ ಪ್ರಯತ್ನಿಸ್ಬಿಟ್ಟೆಪ್ಪ. ಏನು ಸಾಯ ಪ್ರಯತ್ನನ? ಛೇ, ಏನು ಹುಚ್ಚುಡಿ ಏನು ನೀನು? ನೋಡಮ್ಮು, ನಾವು ಆಸೆ ಪಟ್ಟಿದ್ದೆಲ್ಲ ನಡೆಯಬೇಕು ಅಂತ ಏನಿಲ್ಲ ಮಗಳೇ. ಸಮಾಧಾನ ಮಾಡ್ಕೊ. ಈ ವರ್ಷ ಆಗ್ತಿದ್ರೆ ಏನಾಯ್ತು? ಮುಂದಿನ ವರ್ಷ ಹಾಗೆ ಆಗ್ತೀಯ. ಆಗ್ಲಿಪ್ಪ, ಇನ್ನೇನು ಇಂಥ ತಪ್ಪು ಮಾಡೋದಿಲ್ಲಪ್ಪ. ಐ ಪ್ರಾಮಿಸ್ ಅಪ್ಪ. ಸರಿ, ಸ್ಮಿತಾ ಕೈಗೆ ಫೋನ್ ಕೊಡು. ಸ್ಮಿತಾ, ಅಪ್ಪ. ಹಲೋ, ಹೇಳಿ ಅಂಕಲ್. ಕೇಳಿದ ನಿಜಾನ ಸ್ಮಿತಾ? ನಾನು ಈಗಲೇ ಹೊರಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿ ಬರ್ತೀನಿ. ಅಂಕಲ್, ನನಗೆ ಯಾಕೋ ಭಯ ಆಗ್ತಾ ಇದೆ. ಅಂಕಲ್, ಗಾಬರಿ ಆಗ್ಬೇಡಿ. ನಾನು ಅವಳಿಗೆಲ್ಲ ಹೇಳಿದ್ದೀನಿ. ಅವಳು ತುಂಬಾ ಸ್ಟ್ರಾಂಗ್. ಗೊತ್ತಿಲ್ಲ ಇವತ್ತು ಯಾಕೆ ಈ ಥರ ಮಾಡಿದ್ರು ಅಂತ. ನಾನು ಅವಳ ಜೊತೆನೇ ಇದ್ದೀನಿ ಅಂಕಲ್. ನೀನು ಇದೆಯಾ ಅಂತ ನೋಡೇ ಒಂದು ಧೈರ್ಯ ನನಗೆ. ಸರಿ, ಹಲೋ ಅಪ್ಪ. ಸರಿ, ಅಮ್ಮುಗೆ ಫೋನ್ ಕೊಡು. ಅಪ್ಪ, ಅಮ್ಮು, ನಾನು ನಾಳೆನೇ ಹೊರಟ್ಕೊಡ್ತೀನಿ ಚಿನ್ನ. ನನಗೆ ಯಾಕೋ ಇಲ್ಲಿ ನಿಲ್ಲೋಗೆ ಆಗ್ತಾ ಇಲ್ಲ. ಬೇಡಪ್ಪ, ಟೆನ್ಷನ್ ಮಾಡ್ಕೋಬೇಡಿ. ನಾನು ಇನ್ನೂ ಅಂತ ತಪ್ಪು ಮಾಡೋದಿಲ್ಲಪ್ಪ. ಐ ಪ್ರಾಮಿಸ್ ಯುಪ್ಪ. ಆಯ್ತು ಚಿನ್ನ, ಒಂದು ಮಾತು ಮಾತ್ರ ನೆನಪಿಟ್ಕೋ. ನಿನ್ನ ಜೀವನಕ್ಕೆ ಅಂಟ್ಕೊಂಡಿರೋ ಇನ್ನೊಂದು ಜೀವಗಳಿವೆ ಅನ್ನೋದು ಮರಿಬೇಡ. ಸಾಧನೆ ಹಾದಿಯಲ್ಲಿ ಈ ಥರ ಸಮಸ್ಯೆಗಳು ಸಾಮಾನ್ಯ. ದಯವಿಟ್ಟು ದುಡುಬೇಡ. ಆಗ್ಲಿ ಅಪ್ಪ, ಆಗ್ಲಿ. ಸ್ಮಿತಾ, ಥ್ಯಾಂಕ್ ಯು ಕಣೆ. ಇವತ್ತು ನೀನಿಲ್ಲ ಸಿಕ್ಕಿದ್ರೆ ಇದೇ ನನ್ನ ಕೊನೆ ರಾತ್ರಿ ಆಗೋಗ್ತಿತ್ತು ಕಣೆ. ಛೇ, ಬಿಟ್ಟು ಮನೆ. ನನಗೂ ಕೂಡ ಇಷ್ಟ ಆಗಿತ್ತು. ನೀನ್ ಮೊಬೈಲ್ ಬಂದ ಮೆಸೇಜ್ ತಂದಿದ್ದ ಕಣೆ. ಥ್ಯಾಂಕ್ಸ್ ಅಲ್ಲ ಆ ಮೆಸೇಜ್ ಕೇಳು. ನನಗೆ ಮೆಸೇಜಾ? ಇಷ್ಟೊತ್ತಲ್ಲ? ಹೂ ಕಣೆ. ನೋಡು ಯಾರಂತ. ನನ್ನ ಜೀವನದಲ್ಲಿ ಒಂದೇ ಒಂದು ಯಶಸ್ಸಿನ ಹಾದಿ ಕಾಯುತ್ತಾ 20 ವರ್ಷಗಳನ್ನು ದಾಟಿಬಿಟ್ಟೆ. ನೀನು ಯಶಸ್ಸು ಸಿಗಬಹುದೇ ಅನ್ನೋ ನಂಬಿಕೆ ಆಗಲಿ
ಅದಕ್ಕೆ ಕಾಯುವ ತಾಳ್ಮೆ ಆಗಲಿ ನನ್ನಲ್ಲಿಲ್ಲ. ಅದಕ್ಕೆ ಇನ್ನು 3 ದಿನಗಳಲ್ಲಿ ನಾನು ಆತ್ಮಹತ್ಯೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ. ಏ ಸ್ಮಿತಾ, ತುಂಬಾ ವಿಚಿತ್ರವಾಗಿದೆ ನನ್ನ ಮೆಸೇಜು. ಹೌದಾ? ಅನ್ನೋನ್ ನಂಬರಿಂದ ಬೇರೆ ಬಂದಿದೆ. ನೋ ನಂಬರ ಯಾರೋ ಬೈ ಮಿಸ್ಟೇಕ್ ಕಳಿಸಿದ್ದಾರೆ ಅನ್ಸುತ್ತೆ. ಏ ತಮಾಷೆ ಮಾಡ್ಬೇಡಿ, ವಿಷಯ ಸೀರಿಯಸ್ ಆಗಿದೆ. ನೋಡು. ಹೌದಾ? ಯಾರೋ ಪಾರ್ಟಿ ನಿನ್ ತರನೇ ಮಧ್ಯರಾತ್ರಿ ಸಾಯೋ ಪ್ರಯತ್ನ ಮಾಡ್ತಾರೆ. ಏ ಏನು ಸ್ಮಿತಾ, ಯಾರು ಅಂತ ಕಂಡಿದ್ರೆ ಅವ್ರಿಗೆ ನನ್ನ ಅನುಭವ ಹೇಳ್ಕೊಂಡು ಅವ್ರು ತಗೊಂಡಿರೋ ಈ ನಿರ್ಧಾರನ ಬದಲಾಯಿಸ್ಬೋದಲ್ವೇ? ಒಂದ್ ಜೀವ ಉಳಿಸ್ದಾಗುತ್ತೆ ಕಣೆ. ಯಾರು ಅಂತ ಫೋನ್ ಮಾಡ್ತಿಲ್ಲ. ಹಿಂಗಾಗ್ತಾನೆ ಇದೆ. ಫೋನ್ ತಗೊಳ್ತಿದ್ದೆ, ಏನ್ ಮಾಡ್ಲಿ, ಹೇಗ್ ಕಂಡುಹಿಡಿಯೋದು? ಹಾ ಶ್ವೇತಾ, ಏ ಶ್ವೇತಾ, ಏನಿದು? ನಿಮ್ಮ ಅಂಕಲ್ ಪೊಲೀಸ್ ಕಮಿಷನರ್ ಅಂತ ಹೇಳಿದ್ದೆ ತಾನೆ? ಅವ್ರಿಗೆ ಈ ನಂಬರ್ ಕೊಟ್ರೆ ಯಾರು ಅಂತ ಪತ್ತೆ ಹಚ್ತಾ ಇರೋದನ್ನೇ. ಪ್ಲೀಸ್ ಹೆಲ್ಪ್ ಮಾಡೆ. ಆಯ್ತು ಮಾರೈತಿ, ಬೆಳಿಗ್ಗೆ ಮಾತಾಡ್ತೀನಿ ಅಂತ ಜೊತೆ. ಅಮ್ಮ ಗಂಟೆ 3 ಆಗಿದೆ ಕಣೆ. ಪ್ಲೀಸ್ ಮಲಗ್ತೀಯಾ? ಸರಿ, ಓಕೆ, ಗುಡ್ ನೈಟ್. ಗುಡ್ ನೈಟ್. ಸ್ಮಿತಾ, ಇದೇ ಕಾಲೇಜ್ ಅಡ್ರೆಸ್ ಇತ್ತಂತ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಬೋದೆ? ಹೌದು ಕಣೆ, ನಮ್ಮ ಅಂಕಲ್ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಹುಡುಗನ ಹೆಸರು ಯಶಸ್ ಅಂತ. ಇಲ್ಲೇ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾನೆ. ಅದಲ್ವೇ ನನ್ನ ಪರಿಚಯ ಇರೋ ಇನ್ನೊಬ್ಬ ಹುಡುಗ ಕೂಡ ಇದೇ ಕಾಲೇಜಲ್ಲಿ ಇದ್ದಾನೆ ಕಣೆ. ಸರಿ, ಒಂದ್ ಕೆಲಸ ಮಾಡು, ಈ ನಂಬರ್ ಒಂದು ಫೋನ್ ಮಾಡು. ಅರೆ, ಇದು ನನ್ಗೆ ಗೊತ್ತಿರೋ ಹುಡುಗ ಯಶಸ್ವಿ ನಂಬರು ಕಣೆ. ಇವನು ಯಾವ್ದು ಸಾಯೋ ಪ್ರಯತ್ನ ಮಾಡ್ದ? ಇವನು ಒಳ್ಳೆ ನಾಟಕಕಾರ, ಅತ್ಯುತ್ತಮ ಗಾಯಕ. ಅದರಲ್ಲಿ ಎಲ್ರ ಜೊತೆ ನಕ್ಕ ನಕ್ಕ ಮಾತಾಡೋ ಜೋಲಿ ಹುಡುಗ ಕಣೆ ಇವನು. ನಾವು ಮೀಟ್ ಮಾಡಿ 2 years ಆಯ್ತು. ಇವಾಗೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ ಕಣೆ. ಹಾಗಾದ್ರೆ ನನ್ನ ಕೆಲಸ ಇನ್ನೂ ಸುಲಭನೇ ಆಯ್ತು ಕಣೆ. ನೀನು ಅವನಿಗೆ ನನ್ನ ಪರಿಚಯ ಮಾಡ್ಕೊಡು. ನಾನು ಅವ್ನ ಮನ್ಸಿಗೆ ಬಂದಿರೋ ನೋವು ಏನಂತ ಅರ್ಥ ಮಾಡ್ಕೋತೀನಿ ಕಣೆ. ಪ್ಲೀಸ್ ಹೆಲ್ಪ್ ಮಾಡೆ. ಆಯ್ತು ಮಾರೈತಿ, ಅದೇನ್ ಮಾಡ್ಕೊಂಡೆ ಮಾಡ್ಕೊ. ನಾನಿವತ್ತು ಸಂಜೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಸರಿನಾ? ಸರಿ, ಓಕೆ. ಆದ್ರೆ ಒಂದು ಕಣೆ, ನಿನಗೆ ಈ SMS ಬಂದಿರೋ ವಿಷಯ ಆಗಲಿ ಅಥವಾ ನೀನು ನಮ್ಮ ಸಾವಿರ ವಿಷಯ ತಿಳಿದು ಅದನ್ನ ಹೊಸ ಪ್ರಯತ್ನ ಮಾಡ್ತಿದ್ದೆ ಅನ್ನೋ ವಿಷಯ ಆಗಲಿ ಅವ್ನು ಗೊತ್ತಾಗ ನೋಡ್ಕೊ. ಏನಾದ್ರು ಗೊತ್ತಾದ್ರೆ ಅವ್ನ ಜೊತೆ ಮಾತಾಡೋದಿರ್ಲಿ, ಮುಖ ಕೂಡ ನೋಡ್ದಲೇ ಹೋಗ್ಬೋದು. ಅವನೊಂಥರ ಮೂಡಿ ಕಣೆ. ಹೌದಾ? ಸರಿ ಬಿಡು, ನಾನು ತುಂಬಾ ಕೇರ್ಫುಲ್ ಆಗಿರ್ತೀನಿ ಆಯ್ತಾ? ಯಾವಾಗ ಪರಿಚಯ ಮಾಡಿಸ್ತೀಯಾ? ಈಗ ಹೇಗಿದ್ರು ಲಂಚ್ ಟೈಮ್, ಇಲ್ಲೇ ಕಾಲ್ ನೋಡೋಣ. ಯಶಸ್ ಲಂಚ್ಗೆ ಇಲ್ಲೇ ಬಂದು ಬರ್ಬೋದು. ಸರಿ, ಇಲ್ಲೇ ವೇಟ್ ಮಾಡೋಣ. ಚೆಕ್ ಮಾಡೋಣ. ಹಾಯ್ ಯಶಸ್, ಹಾಯ್. ಕ್ಷಮಿಸಿ, ಯಾರು ಅಂತ ಗೊತ್ತಾಗ್ತಿಲ್ಲ. ಓ, ನಾವು 2 years ಬ್ಯಾಕ್ ಯೂತ್ ಫೆಸ್ಟಿವಲ್ನಲ್ಲಿ ಮೀಟ್ ಆಗಿದ್ವಿ, ನೆನಪಿದೆಯಾ? ನೀವು ಮೆಡಿಕಲ್ ಕಾಲೇಜ್ ರೆಪ್ರೆಸೆಂಟ್ ಮಾಡಿದ್ರಿ ಅಲ್ವಾ? ಸ್ಮಿತಾ ತಾನೇ? ಕರೆಕ್ಟ್. ಅದಾದ್ಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲೇ ಇಲ್ಲ. ಅದು ಅಲ್ಲದೆ ಕಾಲೇಜ್ ಎಕ್ಸಾಮ್ಸ್ ಇರ್ತಲ್ಲ. ಪರವಾಗಿಲ್ಲ ಬಿಡಿ, ಈಗಲಾದ್ರೂ ಭೇಟಿ ಆದ್ವಲ್ಲ. ಹೇಗಿದೆ ನಿಮ್ಮ ಮೆಡಿಕಲ್ ಕೋರ್ಸ್? ಈ 1 year ಆಮೇಲೆ ಡಾಕ್ಟರ್ ಡಿಗ್ರಿ ಸಿಕ್ಬಿಡುತ್ತೆ. ಓ ಗ್ರೇಟ್. ಮತ್ತೆ ಅದೇನು ದಿಢೀರ್ ಅಂತ ಇಲ್ಲಿಗೆ ಬಂದಿದ್ದು? ಏನಿಲ್ಲ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ, ನಿಮ್ಮನ್ನು ಕಂಡೆ, ಹಾಗೆ ಮಾತಾಡ್ಸೋಣ ಅಂತ ಬಂದೆ. ಓ, ನಾನಿಲ್ಲೋ ನನ್ನನ್ನೇ ಹುಡ್ಕೊಂಡು ಬಂದ್ರಿ ಅನ್ಕೊಂಡೆ. ನಾನೇ ಮಾತಾಡ್ಸೋದು, ಈ ಥರ ಎಲ್ಲ ಮಾಡ್ಕೊಂಡು
Meet my best friend. You ನನ್ನ best friend ಯಶಸ್ ಅಂತ. ಹಾಯ್. ಹಾಯ್. ಸೊ ನೀವಿಬ್ರು ಕ್ಲಾಸ್ಮೇಟ್ಸಾ? 10th ವರೆಗೂ. ಆಮೇಲೆ ನಾನೊಂದು ವರ್ಷ ಡೊಂಕಿ. ಈಗ ಜೂನಿಯರ್. ಸೊ ಕಾಫಿ, ಟೀ, ಜ್ಯೂಸ್ ಅಮ್ಮು ಸ್ವಲ್ಪ ಕೆಲಸ ಇದೆ ಕಣೆ. ಈಗ ಹೋಗಿ ಹಾಕ್ಬೇಕು ಸರಿನಾ? ಈಗ ಅಲ್ಲಿ ಬ್ಯಾಗ್ ಓಕೆ. ಬನ್ನಿ ಕೂತ್ಕೊಳ್ಳಿ. ಸೊ ಡಾಕ್ಟರ್ ಹೋಗ್ತಾ ಇದೀಗ. ನೀವು ಕಸ ಕಟ್ಟಿ ಡಾಕ್ಟ್ರಾ ಅಥವಾ ಸೂಜಿ ಕತ್ತಿ ಡಾಕ್ಟ್ರಾ? ಅಲ್ಲರಿ, ನೀವು ಈ ಆಯುರ್ವೇದಿಕ್ ಡಾಕ್ಟ್ರಾ ಅಥವಾ ಅಲೋಪತಿ ಡಾಕ್ಟ್ರಾ ಅಂತ ಕೇಳಿದೆ. ನಾನಂತೂ ಸೂಜಿ ಕತ್ತಿ ಡಾಕ್ಟರೇ. ನೀವ್ ಯಾವ ತರ ಇಂಜಿನಿಯರ್? ಸದ್ಯಕ್ಕಂತೂ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ಕೊಂಡಿದ್ದೀನಿ. ಮುಂದೆ ಏನಾಗ್ತೀನೋ ಗೊತ್ತಿಲ್ಲ. ಯೋಚನೆ ಮಾಡೋದೇ ದೊಡ್ಡ ಹಾಬಿ. ತುಂಬ ಒಟ್ಟಾಗಿ ಮಾತಾಡ್ತೀರಪ್ಪ. ನನಗೆ ಇಷ್ಟ. ಆದ್ರೆ ಏನ್ ಮಾಡ್ಲಿ, ನಂಗೆ ಹಾಗೆ ಮಾತಾಡೋಕೆ ಬರಲ್ಲ. ನೀವು ನನ್ನ ಬರೀ ಮಾತಿಗೆ ಹೇಳ್ತಾ ಇದ್ದೀರಾ. ನನ್ನ ಜೀವನನೇ ದೊಡ್ಡ ಒಗ್ಟಾಗು. ಅದೇನು ಈ ಜನ್ಮದಲ್ಲಿ ಬಿಡಿಸ್ತೀನೋ ಇಲ್ಲವೋ ಗೊತ್ತಿಲ್ಲ. ಸಾರಿ ಕಣೆ, ಲೇಟ್ ಆಯ್ತು. ಓಕೆ ಕಣೆ, ಇಲ್ಲಿ ಎಷ್ಟೆಷ್ಟು ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನೋಡಿ. ಸರಿ ಹೊರಡೋಣ. ಬ್ಯಾಗ್ ಬೇರೆ ಪ್ಯಾಕ್ ಮಾಡ್ಬೇಕು. ಓ, ಏನ್ ಕಾಲೇಜ್ ಟ್ರಿಪ್ಪಾ? ಇಲ್ಲ ಯಶಸ್, ನನ್ನ ಕಸಿನ್ ಮದುವೆ ಇದೆ. ಅದಕ್ಕೆ ಇವತ್ತು ಸಂಜೆ ಡೆಲ್ಲಿಗೆ ಹೋಗ್ತಾನೆ. ಓ, ಹಾಗಿದ್ರೆ ಹ್ಯಾವ್ ಎ ಸೇಫ್ ಟ್ರಿಪ್. ಥ್ಯಾಂಕ್ ಯು. ನನಗೂ ಲೇಟ್ ಆಗ್ತಾ ಇದೆ. ನಾನಿಂಗ್ ಹೊರಡ್ತೇನೆ. ಯಶಸ್, ಈ ಫೋನ್ ನಂಬರ್ ಸಿಗ್ಬೋದಾ? ಸರಿ, ಅದಕ್ಕೆ 9480 7070 ನಾನು ಮಾತಾಡ್ಬೋದಲ್ಲ? ಮಾತಾಡ್ಬೋದು. ಆದ್ರೆ ಈ ನೀವು, ನಾವು, ಅವರೇ, ಇವರೇ ಅನ್ನೋದನ್ನ ಬಿಟ್ಟು ಯಶಸ್ ಅಂತ ಕರೆಯೋದಾದ್ರೆ ಮಾತ್ರ. ಸರಿ, ಶ್ಯೂರ್, ಥ್ಯಾಂಕ್ ಯು. ಸರಿ, ಹಾಗಿದ್ರೆ ನಾನು ಬರ್ತೇನೆ. ಬಾಯ್. ಬಾಯ್ ಡಾಕ್ಟರ್. ಇವತ್ತು ಹೇಗಾದ್ರೂ ಮಾಡಿ ಯಶಸ್ನ ಭೇಟಿ ಆಗ್ಲೇಬೇಕು. ಅವ್ನ ಮನ್ಸಿಗೆ ಬಂದಿರೋ ನೋವು ಏನು ಅಂತ ಅರ್ಥ ಮಾಡ್ಕೋಬೇಕು. ಆದ್ರೆ ಅವನ ನೋವನ್ನ ನನ್ನ ಹತ್ರ ಹಂಚ್ಕೊಳ್ತಾನ. ಅದೇನೇ ಇದೆ, ನಾನು ನನ್ನ ಕೈಲ ಪ್ರಯತ್ನ ಮಾಡಲೇಬೇಕು. ಅವನಿಗೊಂದು ಫೋನ್ ಮಾಡ್ತೀನಿ. ಹಲೋ ಯಶಸ್. ಹಾಯ್ ಅಮೃತ. ಹಾಂ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಅಮೃತ್. ಹಾಂ ಹಾಂ ಹಾಂ, ಅದು ಸ್ಮಿತಾ ಊರಲ್ಲಿರಲಿಲ್ಲ, ಒಬ್ಬಳೇ ಆಗ್ಬಿಟ್ಟಿದ್ದೆ. ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಊಟಕ್ಕೆ ಸಿಗ್ತೀರಾ? ಹೋ ಗ್ರೇಟ್. ಹಾಂ, ಜೆ ಪಿ ನಗರ್ ಸೆಂಟ್ರಲಲ್ಲಿದ್ದೀನಿ. ಹಾಂ, ಕಾಯ್ತಿರ್ತೀನಿ. ಓಕೆ. ಪರವಾಗಿಲ್ಲ. ನಿಜ ಹೇಳಬೇಕು ಅಂದ್ರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನಗೂ ಒಬ್ಬನೇ ಇದ್ದು ತುಂಬಾ ಬೇಜಾರಾಗಿತ್ತು. ನೀವು ಕರೀದೆ ಹೋಗಿದ್ರೆ ಊಟನೇ ಬಿಡ್ತಿದ್ದೋ ಏನೋ. ಅದ್ಯಾಕೆ? ಯಾಕೋ ಗೊತ್ತಿಲ್ಲ, ಕೆಲವು ದಿನಗಳಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಹಲವಾರು ನೋವುಗಳು ಕಾಡ್ತಾ ಇದೆ. ಸಾರಿ, ಮಾತಿನ ಮಧ್ಯೆ ಹೇಳೋದನ್ನ ಏನ್ ತಿಂತೀರಿ? ಕುಡಿಯೋಕೆ ಈಗ ತಂದೆ. ಹಾಗಾದ್ರೆ ಯಶಸ್ವಿ ಅನೇಕ ಸಂಗತಿಗಳು ನೋವು ತಂದಿವೆ ಅಂತ ಆಯ್ತು. ಅದೇನು ಅಂತ ತಿಳ್ಕೋಬೇಕು, ಅದಕ್ಕೆ ಪರಿಹಾರ ಹುಡುಕ್ಬೇಕು. ವಿಷಯ ಹೇಳಬೇಕು ಅಂದ್ರೆ ನಾನೀಗ ಬೇರೆಯವ್ರ ಜೊತೆ ಬಂದು ಊಟ ಮಾಡಿ ಎಷ್ಟೋ ದಿನ ಆಗಿದೆ.
ನಿನ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟೋ ವರ್ಷದ ಪರಿಚಯ ಅನಿಸ್ತು. ಸಾಕು, ತಮಾಷೆ ಮಾಡೋದು. ಇಲ್ಲ, ನಿಜವಾಗ್ಲೂ ನಾನು ಯಾವಾಗಲೂ ಬರೋದೇ ಗ್ರೂಪ್ನಲ್ಲಿ, ಆದರೆ ಇತ್ತೀಚೆಗೆ ಮಾತ್ರ ಏಕಾಂಗಿಯಾಗಿ. ಅಂದ ಹಾಗೆ ಸ್ಮಿತಾ ನಿಮ್ಮನ್ನ ತುಂಬಾ ಹೊಗಳ್ತಾ ಇದ್ದು, ನೀವು ತುಂಬಾ ಟ್ಯಾಲೆಂಟೆಡ್ ಅಂತೆ, ಒಳ್ಳೆ ನಾಟಕಕಾರ, ಕವನ ಹಾಗೂ ನಟನೆ ಕೂಡ ಮಾಡ್ತೀರಂತೆ. ಅದೆಲ್ಲ ಹಳೇ ವಿಷಯ, ಸದ್ಯಕ್ಕೆ ಅದೇನು ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ಅದೆಲ್ಲ ಈಗ ಬೇಡ ಬಿಡಿ. ಪ್ಲೀಸ್ ಹೇಳಿ. ಹೇಳಲೇಬೇಕಾ? ಹೌದು, ಹೇಳ್ಬೋದು. ನನ್ನ ತಂದೆ ಬಗ್ಗೆ ನನ್ನ ನೆನಪುಗಳು ತುಂಬಾ ಕಮ್ಮಿ. ನನಗೆ ಬುದ್ಧಿ ಬರೋ ವೇಳೆಗಾಗಲೇ ಅವರು ನಮ್ಮನ್ನ ಅಗಲಿದ್ರು. ಕಳೆದ 1 ವರ್ಷದಿಂದ ನನ್ನ ಪ್ರೀತಿಯ ಅಮ್ಮ ಕೂಡ ತೀರೋದ್ರು. ನಾನು ಯಾವುದೇ ಕತೆ ಕವನ ಬರೆದ್ರು ಮೊದಲು ಓದಿ ಹೇಳ್ತಾ ಇದ್ದಿದ್ದು ನನ್ನ ಅಮ್ಮನಿಗೆ. ಅವರೇ ಈಗ ಕಣ್ಣ ಏನು ಬರೆಯೋಕ್ಕೂ ಮನಸ್ಸಿಲ್ಲ. ಒಂದ್ ವೇಳೆ ಬರೆದ್ರು ಅದನ್ನ ಯಾರಿದ್ದಾರೆ ಓದಿ ಹೇಳಿ. ಇಷ್ಟು ಸಾಲುತ್ತ ಲಾಸ್ಟ್ ಸೆಮಿಸ್ಟರ್ನ ಎಲ್ಲಾ ಸಬ್ಜೆಕ್ಟ್ಸ್ಗಳಲ್ಲೂ ಫೇಲ್ ಆಗಿದೆ. ಈ ವರ್ಷ ಪಾಸ್ ಆಗಿಲ್ಲ ಅಂದ್ರೆ ನನ್ನ 1 ವರ್ಷ ಹಾಳಾಗೋಗುತ್ತೆ. ಸಾರಿ, ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ, ಈ ನಡುವೆ ನೋವಲ್ಲೂ ನಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಮುಂದೆ ನಾನು ನಗ್ನಗ್ತಾನೆ ಇರ್ತೀನಿ. ಆದ್ರೆ ಈ ಮನಸ್ಸಲ್ಲಿರೋ ನೋವುಗಳು ನನ್ನನ್ನು ಆಗಾಗ್ಗೆ ಕಾಡ್ತಾನೆ ಇರ್ತವೆ. ಆದ್ರೆ ಏನ್ ಮಾಡ್ಲಿ, ಈ ನಗುವಿನ ಮುಖವಾಡ ಧರಿಸದೆ ಬೇರೆ ವಿಧಿನೇ ಇಲ್ಲ. ಈ ಜಗತ್ತಲ್ಲಿ ಬೇರೆಯವ್ರ ನೋವನ್ನು ಕೇಳೋರು ತುಂಬಾ ಕಮ್ಮಿ. ಬೇಜಾರು ಮಾಡ್ಕೋಬೇಡ ಯಶಸ್. ಇನ್ಮೇಲೆ ನಿನ್ ನೋವು ಏನೇ ಇದ್ರು ಅದು ನನ್ನ ಹತ್ರ ಅನ್ಬೇಕು. ಮನಸ್ಸಿನ ಆಳದಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ಎಲ್ಲರ ಜೊತೆ ನಗ್ನಗ್ತಾ ಇದೆಯಲ್ಲ ಯಶಸ್, ನೀನ್ ನಿಜವಾಗ್ಲೂ ಆದರ್ಶ. ಏನ್ ಆದರ್ಶದ ಏನೋ ಸದ್ಯಕ್ಕಂತೂ ಅನುಭವಿಸ್ಲೇಬೇಕಲ್ಲ. ಇದ್ರ ಬೇಜಾರು ಮುಖ ಮಾಡ್ಕೊಂಡಿರ್ಬೇಡಿ. ಎಲ್ಲಿ ನಗಿ ನೋಡೋಣ. ಗುಡ್ ಬಾಯ್. ಸರಿ, ಹಾಗಿದ್ರೆ ನಾಳೆ ಸಿಗೋಣ. ನಾಳೆ ಆಗಲ್ಲ. ಒಂದ್ ವೇಳೆ ಬರೋದಾದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೇನೆ. ಹೊರಡೋಣ. ಸರಿ, ಬಾಯ್. ಅಮೃತ, ಮಾತ್ರ ಮಾತಾಡಿದ ಮೇಲೆ ನನ್ನ ಮನಸ್ಸು ತುಂಬಾ ಹಗುರಾಯಿತು. ಥ್ಯಾಂಕ್ಸ್ ಅಗೇನ್ ಫಾರ್ ದ ಕಂಪನಿ. ಮೈ ಪ್ಲೆಷರ್. ಬಾಯ್. ಬಾಯ್. ಯಶಸ್ಸಿಂದ ಅವನ ಆತ್ಮಹತ್ಯೆ ಮೆಸೇಜ್ ಬಂದು ಇವತ್ತಿಗೆ 3ನೇ ದಿನ. ಭೇಟಿ ಆಗುತ್ತಾ ಹೇಳಿದ್ದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟ. ತಂದೆ ತಾಯಿ ಇಲ್ದಿರೋ ತಪ್ಲಿಕರ ಒಂದ್ ಕಡೆ ಆದ್ರೆ ಮತ್ತೆ ಪರೀಕ್ಷೆಗಳು ನಡೆಸಬೇಕಾದ ಪರಿಸ್ಥಿತಿ ಇನ್ನೊಂದ್ ಕಡೆ. ಸಾಯೋ ನಿರ್ಧಾರದಿಂದ ಏನಾದ್ರೂ ಸಿಗೋದಿಲ್ಲ ಅಂತ ಹೇಳಿದ್ನ. ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನ್ ಮಾಡ್ಲಿ? ಸರಿ, ಇನ್ನೊಂದ್ಸತಿ ಪ್ರಯತ್ನಿಸ್ಬಿಡ್ತೀನಿ. ಹಲೋ ಯಶಸ್, ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದೀನಿ. ಎಲ್ಲಿದ್ಯಾ ನೀನು? ಯಶಸ್. ಹಲೋ ಅಮೃತ, ನಾನಿಲ್ಲೇ ಒಂದ್ ಕೆಲಸದಲ್ಲಿ ಬಿಸಿ ಆಗಿದೆ. ಮೇನ್ ಆಗಿ ನನ್ನ ಮೊಬೈಲ್ ಅಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಎನಿಥಿಂಗ್ ಸೀರಿಯಸ್? ಹೌದು, ಸೀರಿಯಸ್ ವಿಷಯನೇ. ಎಲ್ಲಿದ್ಯಾ ನೀನೀಗ? ನಾನಿಲ್ಲೇ ಕಾಲೇಜ್ ಹತ್ರ ಅಂಗಡಿಯಲ್ಲಿ ಏನೋ ಕೊಂಡ್ಕೊಳಕ್ ಬಂದಿದ್ದೆ.
ನಮ್ಮಲ್ಲಿ ಬಿಡಿ. ನಿದ್ರೆ ಬಂದಿನ ಯಶಸ್, ನಾನಿನ್ನ ಈಗಲೇ ಮೀಟ್ ಮಾಡ್ಬೇಕು. ಹಾಸ್ಟೆಲ್ ಪಕ್ಕ ಇರೋ ಪಾರ್ಕ್ ಹತ್ರ ಈಗಲೇ ಬಾ ಪ್ಲೀಸ್, ಈಗಲೇ ಬಾ. ಸರಿ ಬರ್ತೀನಿ, ಈ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಹಾ. ಓಕೆನಾ? ಹಾ, ಬೇಗ ಬಾ, ವೇಟ್ ಮಾಡ್ತಿರ್ತೀನಿ. ಸರಿ ಬಾಯ್. Oh my God. ಹಾಯ್ ಅಮೃತ, ಯಶಸ್, ಏನು ನನ್ನನ್ನ ಅಷ್ಟು ಅರ್ಜೆಂಟಲ್ಲಿ ಯಾಕೆ ಬರೋಕ್ ಹೇಳಿದೆ? ಕೂತ್ಕೋ ಬಾ ಪ್ಲೀಸ್. ಹ್ಮ್ ಹೇಗಿದ್ದೀರಿ? ಸರಿ, ಈಗ ಹೇಳಿ ಏನಾಯ್ತು ಅಂತ. ಯಶಸ್, ನಾನು ಕೆಲವು ವಿಷಯಗಳನ್ನ ನಿನ್ನ ಹತ್ರ ನೇರವಾಗಿ ಮಾತಾಡಬಹುದಾ? ಮಾತಾಡು, ಅದಕ್ಕೆ ನನ್ನ ಪರ್ಮಿಷನ್ ಬೇರೆ ಬೇಕೇನು? ಇದು ನೋಡಿ ಯಶಸ್, ಜೀವನದಲ್ಲಿ ಯಾರಿಗೆ ಕಷ್ಟ ಇರೋದಿಲ್ಲ, ಆದ್ರೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಅದು ಬಿಟ್ಟು ಹೀಗೆ ಹಿಂದೆ ಸರಿಬಾರ್ದು. ಹೌದು, ನೀನ್ ಹೇಳ್ತಾ ಇರೋದು ನಿಜ. ಸ್ಮಿತಾ ಉದಾಹರಣೆ ತಗೋ. ಅವಳು SSLC ನಲ್ಲಿ ಫೇಲ್ ಆಗಿತ್ತು, ಆದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಟಾಪರ್ ಅವಳು. ಹೌದು, ಕಷ್ಟ ದಾಟಿದ ಮೇಲೇನೆ ಗೆಲುವು. ನನ್ನ ಉದಾಹರಣೆ ತಗೋ. 3 ದಿನಗಳ ಹಿಂದೆ ಪರಿಸ್ಥಿತಿ ಹೆದರಿ ಮುಂದೆ ದಾರಿನೇ ಇಲ್ಲ ಅಂತ ಅನ್ಸಿ ಆತ್ಮಹತ್ಯೆ ಪ್ರಯತ್ನಿಸಿದೆ. ಏನು? ಆ ಒಂದು ಕ್ಷಣ ನನ್ನ ಸಾವಿಂದ ಹೊರಕರ್ತಂತು. ಏನ್ ಹೇಳ್ತಾ ಇದೀಯ ನೀನು? ಎಂತ ತಪ್ಪು ಕೆಲಸ ಮಾಡ್ತಾ ಇದ್ದೆ? ಜೀವನ ಅಂದ್ರೆ ಅಷ್ಟು ತಾತ್ಸಾರನ ನಿನಗೆ? ಏನೇ ಆದ್ರೂ ಇದ್ದು ಸಾಧಿಸ್ಬೇಕು ಅಲ್ಲ? ಒಂದು ವಿಷಯ ಅರ್ಥ ಆಗಿಲ್ಲ, ಇಷ್ಟೆಲ್ಲ ಕತೆ ಹೇಳೋಕ ನನ್ನನ್ನು ಅಷ್ಟು ಅರ್ಜೆಂಟಲ್ಲಿ ಬರೋಕೆ ಹೇಳಿದ್ದು. ಹೌದು ಯಶಸ್, ಆ ಒಂದು ಕ್ಷಣ ನನ್ನ ಸಾವಿನ ಹೊರಕರ್ತಂತು ಅನ್ನಲ್ಲ. ಅದ್ಯಾವ್ದು ಗೊತ್ತಾ? ಯಾವ್ದದು? 3 ದಿನಗಳ ಹಿಂದೆ ನೀನ್ ನಂಗೆ ಕಳ್ಸಿರೋ SMS. ಹ? ಏನು? 3 ದಿನದಿಂದ ನಾನು ನಿನಗೆ SMS ಕಳಿಸಿದ? ಅಲ್ಲ, ನಾನು ಭೇಟಿಯಾಗಿರೋದೆ 2 ದಿನದಿಂದ. ಅದೇಗೆ 3 ದಿನದಿಂದ ನಾನು ನಿನಗೆ ಮೆಸೇಜ್ ಮಾಡ್ಲಿ? ನೋಡು, ನಾಟಕ ಮಾಡಬೇಡ. 3 ದಿನಗಳ ಹಿಂದೆ ನೀನ್ ನಂಗೆ ಮೆಸೇಜ್ ಮಾಡಿದ್ಯಾ? ಆತ್ಮಹತ್ಯೆ ಪ್ರಯತ್ನಿಸ್ತೀಯಾ ಅಂತ ಹೇಳಿ ಮೆಸೇಜ್ ಮಾಡಿದ್ಯಾ? ನೋಡಿದಿ? ಯಶಸ್, ಊರಿಗೆಲ್ಲ ಬುದ್ಧಿ ಹೇಳೋ ನೀನು ಇಂಥ ಯೋಚನೆ ಮಾಡ್ಬೋದಾ? ಯೋಚನೆ ಮಾಡ್ಬೋದು. ಅಮೃತ, ಈಗ ಮೆಸೇಜ್ ಮಾಡಿರೋದು ನಾನಲ್ಲ. ಅದು ನಿನ್ನ ಮೊಬೈಲ್ಗೆ ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ ನೀನು? ಅಲ್ಲ, ಇವತ್ತು ಆತ್ಮಹತ್ಯೆ ನಿರ್ಧಾರದಿಂದ ತಾನೆ ನೀನ್ ನಿದ್ರೆ ಮಾತ್ರ ತಗೊಳಕ್ ಹೋಗಿದ್ದು? ಏನು? ನಾನು ಸಾಯೋಕೆ ನಿದ್ರೆ ಮಾತ್ರ ತಗೊಂಡ? ಯಾರು ಹಾಗೆ ಹೇಳಿದ್ದು? ನಿನ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನಿದ್ರೆ ಮಾತ್ರ ಕೊಡಿ ಅಂತ ಹೇಳಿದ್ ನೀ ಕೇಳಿಸ್ಕೊಂಡೆ ನಾನು. ಓ ಅಮೃತ, ನನಗೆ ಕಳೆದ 3-4 ದಿನಗಳಿಂದ ನಿದ್ದೆನೇ ಬರ್ತಾ ಇಲ್ಲ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರೋ ಅನೇಕ ಘಟನೆಗಳು ನನ್ನ ಮನಸ್ಸನ್ನ ಘಾಸಿಗೊಳಿಸಿವೆ. ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಅದಕ್ಕೆ ನಿದ್ರೆ ಮಾತ್ರ ತಗೊಂಡೆ. ಹಾಗಾದ್ರೆ ನೀನ್ ಆತ್ಮಹತ್ಯೆ ನಿರ್ಧಾರ ಮಾಡಿದಲ್ಲ? ಅಲ್ಲ ಅಮೃತ, ಆ ಮೆಸೇಜ್ ಕಳಿಸಿರೋದು ನನ್ನ ಜೀವದ ಗೆಳೆಯ ಮಹೇಶ್. ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಅವನು ಯಾಕೆ ನಿನ್ ಮೊಬೈಲ್ ಇಂದ ನನಗೆ ಮೆಸೇಜ್ ಕಳಿಸ್ತಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಸಾಯೋಕ್ ಮುಂಚೆ ಯಾರಿಗಾದ್ರೂ ವಿಷಯ ತಿಳಿಸೋಣ ಅನ್ಸಿರ್ಬೇಕು ಅವನಿಗೆ. ಗೊತ್ತಿರೋರಿಗೆ ವಿಷಯ ತಿಳಿಸಿದ್ರೆ ಎಲ್ಲಿ ಬಂದು ಅವನನ್ನ ಕರೀತಾರೋ ಅಂತ ತಿಳಿದು ಗೊತ್ತಿಲ್ಲದೆ ಇರೋ ಯಾವುದೋ ನಂಬರಿಗೆ ಮೆಸೇಜ್ ಮಾಡಿದ್ದಾನೆ. ಅದು ನಿನ್ನ ನಂಬರೇ ಆಗಿರೋದು ಕಾಕತಾಳೀಯ ಮಾತ್ರ. ಇರ್ಬೋದು. ಛೇ, ಎಂತ ಕೆಲಸ ಆಗೋಯ್ತು. 3 ದಿನಗಳಿಂದ ಈ ಮೆಸೇಜ್ ನೀನ್ ನನ್ಗೆ ಕಳಿಸಿರೋದು ಅಂತ ತಿಳ್ಕೊಂಡು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನ್ ಸಾವಿನ ನಿರ್ಧಾರ ಬದಲಾಯಿಸ್ಬೇಕು ಅಂತ ನಿನ್ ಹಿಂದೆ ಓಡಾಡ್ತಿದ್ದೀನಿ. ಓ, ಎಂತ ಕೆಲಸ ಆಯ್ತು. ಸರಿ ನಡಿ, ಈಗಲೇ ಮಹೇಶನ್ ಮನೆಗೆ ಹೋಗೋಣ. ನಡಿ, ಅವನಿಗೆ ಬುದ್ಧಿ ಮಾತು ಹೇಳೋಣ. ನಡಿ. ಇಲ್ಲ ಅಮೃತ, ಈಗ ಅವನಿಗೆ ಬುದ್ಧಿ ಮಾತು ಹೇಳಿದ್ರು ಪ್ರಯೋಜನ ಇಲ್ಲ. ಏನ್ ಮಾತಾಡ್ತಾ ಇದ್ದೀಯ ನೀನು? ಅಲ್ಲ, ಸಾವಿನ ನಿರ್ಧಾರ ತಗೊಂಡು
ಬುದ್ಧಿ ಮಾತಿನ ಪ್ರಯೋಜನ ಇಲ್ಲ ಅಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ನನ್ನ ಮಹೇಶನ್ ಮನೆಗೆ ಕರ್ಕೊಂಡು ಹೋಗು. ಹೋಗ್ಲೇಬೇಕಾ? ಹೌದು, ಹೋಗ್ಲೇಬೇಕು. ಸರಿ, ಬಾ ನನ್ನ ಜೊತೆ. ಏನಿದು? ಸ್ಮಶಾನ ಕರ್ಕೊಂಡು ಬಂದಿದ್ಯಾ? ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ನಾನು ನೋಡು, ನನ್ನ ಮಹೇಶ. Oh my God! ಏನ್ ಹೇಳ್ತಾ ಇದೀಯ ನೀನು? ಹೌದು ಅಮೃತ, ನಿನಗೆ ಮೆಸೇಜ್ ಬಂದ ರಾತ್ರಿಯೇ ನನ್ನ ಮಹೇಶ್ನ ಕೊನೆ ರಾತ್ರಿ. ಹೌದು, ಈಗ ನಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗಿದ್ದಾನೆ. ಈಗ ಅವನಿಗೆ ನಮ್ಮ ಮಾತು ಕೇಳಿದ್ರು ಮರಳಿ ಬರಲ್ಲ. ಪಾಪ, ಅಂತೇಳಿ ಏನಾಗಿತ್ತು ಅವನಿಗೆ? ನೀನ್ ಯಾಕೆ ಅವ್ನ ತಡೆಯೋ ಪ್ರಯತ್ನ ಮಾಡಲಿಲ್ಲ? ಪ್ರಯತ್ನ? ನಾನು ಮಾಡಿದ ಯಾವುದೇ ಪ್ರಯತ್ನಗಳು ಫಲಕಾರಿಯಾಗಿವೆ. ಅವನಿಗೆ ನನ್ನ ಜೀವನನೇ ಉದಾಹರಣೆಯಾಗಿ ಹೇಳಿದೆ. ಇಷ್ಟೊಂದು ಕಷ್ಟ ಅನುಭವಿಸಿರುವ ನಾನು ಯಾವತ್ತೂ ಸಾಯುವ ಬಗ್ಗೆ ಯೋಚಿಸಿರಲಿಲ್ಲ. ಆದ್ರೆ ಮಹೇಶ್ಗೆ ಅವನ ಕಷ್ಟಗಳೇ ದೊಡ್ಡದೆನಿಸಿದ್ವು. ಯಾಕೆ? ಏನಾಗಿತ್ತು ಅವನಿಗೆ? ಮಹೇಶಂದು ಒಂಥರ ವಿಚಿತ್ರ ಕಥೆ. ಜೀವನದುದ್ದಕ್ಕೂ ಅವನು ಯಶಸ್ಸಿನ ಬೆನ್ನು ಹತ್ತಿದ್ರೆ ಆ ವಿಧಿ ನೋಡಿ ಸೋಲು ಮಹೇಶನ ಬೆನ್ನು ಹತ್ತಿತ್ತು. ಅವನ ತಂದೆ ತಾಯಿಗೆ ಅವರ ಕೆಲಸ, ಸಾಮಾಜಿಕ ಪ್ರತಿಷ್ಠೆಯೇ ಮುಖ್ಯ. ಇವನ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಿರ್ಲಿ, ಇವನ ಜೊತೆ ಪ್ರೀತಿಯಿಂದ ಮಾತಾಡೋಕೆ ಅವರ ಹತ್ರ ಸಮಯ ಇರಲಿಲ್ಲ. ತಂದೆ ತಾಯಿ ಪ್ರೀತಿ ಸಿಗದೆ ಇವನು ತಾತನ ಹತ್ರ ಬಂದ. ಇವನಿಗೆ ದೊಡ್ಡ ಆಸೆ ಅಂದ್ರೆ ನಾಸಾದಲ್ಲಿ ಸೈಂಟಿಸ್ಟ್ ಆಗೋದು. ಅದಕ್ಕೋಸ್ಕರ ನಾಸಾದವರು ಏರ್ಪಡಿಸಿರೋ ಅನೇಕ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಕಳೆದ 4 ವರ್ಷದಿಂದ ಭಾಗವಹಿಸ್ತಾ ಇದ್ದ. ಅವನ ಜೊತೆ ನಾನು ಕೂಡ ಇದ್ದೆ. ದುರದೃಷ್ಟವಶ ಒಮ್ಮೆ ಕೂಡ ಅವನಿಗೆ ಗೆಲುವು ಸಿಗಲಿಲ್ಲ. ಸಾಯೋ ಹಿಂದಿನ ದಿನ ನನ್ನ ಹತ್ರ ಬಂದು ನಾಸಾದವರು ಏರ್ಪಡಿಸ್ತಾ ಇರೋ ಸ್ಪರ್ಧೆನೇ ಜಯ ಸಿಕ್ತಿಲ್ಲ ಅಂದ್ಮೇಲೆ ನಾಸಾದಲ್ಲಿ ಸೈಂಟಿಸ್ಟ್ ಆಗೋ ಕನಸು ನನ್ಸಾಗುತ್ತಾ ಅಂತ ಹೇಳಿ ಬೆಕ್ಕಿ ಎತ್ತಿದ್ರು ಮಹೇಶ. ಬೆಕ್ಕಿ ಎತ್ತಿದ್ರು. ಸಮಾಧಾನ ಮಾಡ್ಕೋ ಯಶ. ಕೆಲವೊಮ್ಮೆ ಯಾವುದು ನಮ್ಮ ಹತ್ತೊಟ್ಟಿಗೆಲ್ಲಿರೋದು ಅಂಥದ್ರಲ್ಲಿ ಇದು ಒಂದು. ಏನ್ ಸಮಾಧಾನ? ಈಗ ಹೋಗಿರೋ ಮಹೇಶ ಮತ್ತೆ ಬರ್ತಾನೆ ಮಹೇಶ. ನೀನು ನನ್ನ ಮಹೇಶನ ಮಿತ್ರನಲ್ವಾ? ಹೌದು ತಾತ, ನಾನು ಯಶಸ್. ಯಶಸ್ ಏನ್ ಮಾಡ್ಕೊಂಡ್ಬಿಟ್ಟ ನೋಡಿದ್ಯಾ ಮಹೇಶ? ಸಾವಿರ ಸಲ ಹೇಳಿದೆ, ನನ್ನ ಒಂದು ಮಾತು ಕೇಳಿಲ್ಲ. ಹೋಗೇ ಬಿಟ್ಟ. ಸಮಾಧಾನ ಮಾಡ್ಕೊಳ್ಳಿ ತಾತ. ಸಮಾಧಾನ? ನಿಮ್ಗೆಲ್ಲಿ ಸಮಾಧಾನ ಯಶಸ್? ನನ್ನ ಜೀವನದಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ನನ್ನ ಬಿಟ್ಟವರು. ಮಹೇಶ ನನ್ನ ಬದುಕಿನ ಕೊನೆ ಆಶಾಕಿರಣ ಆಗಿದ್ದ. ಈಗ ಈ ಜೀವಕ್ಕೆ, ನನ್ನ ಜೀವನಕ್ಕೆ ಏನು ಬೆಲೆ ಇದೆ ಹೇಳು ನೋಡೋಣ. ಏನೇ ಬಂದ್ರು ಎದುರಿಸಿ ನಿಲ್ಲೋ ಜನ್ಮ ನನ್ನೊಂದು. ಆದ್ರೆ ನನ್ನ ಮೊಮ್ಮಗ ಇಷ್ಟು ಬೇಗ ಸೋಲೋಗ್ಬಾರ್ದ? ಎಂಥ ವಿಪರ್ಯಾಸ, ಎಂಥ
ನಾನು ಅವರಿಗೆ ಆದಷ್ಟು ಬುದ್ಧಿ ಹೇಳಿದ್ದೆ ತಾತ. ಹಾ, ಅದು ಹಾಗೇನೆ, ಯಾರ ಮಾತು ಕೇಳಕ್ ಬಿಡಲ್ಲ. ಈಗೇನಾಯ್ತು? ಅವನ ಸಾವಿನಿಂದ ಅವನ ಸಮಸ್ಯೆಗೆ ಪರಿಹಾರ ಸಿಗ್ತಾ? ಈಗ ಈಗ ನನ್ನ ಮಹೇಶ ವಾಪಸ್ ಬರ್ತಾನ? ತಪ್ಪೋ ಸರಿನೋ ನಿರ್ಧಾರ ತಗೊಂಡ್ರೆ ನಿರ್ಧಾರಕ್ಕೆ ಸೋಲಿಲ್ಲ ಅಲ್ಲ? ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳಿ ತಾತ. ಹೇಳ್ತೀನಿ. ನೀವೆಲ್ಲ ಯುವಕರು ನೋಡ್ತಾ ಇರೋ ಈ ನೋವುಗಳು, ಈ ಸೋಲುಗಳು, ಈ ಸಮಸ್ಯೆಗಳು ಈ ಜಗತ್ತಿಗೆ ಹೊಸವೇ? ಇಲ್ಲ ಅನ್ಕೋತೀನಿ. ಮತ್ತ್ಯಾಕಪ್ಪ ಬಂದಿದ್ದನ್ನ ಎದುರಿಸಕ್ಕೆ ಆಗದೆ ಸಾಯೋ ನಿರ್ಧಾರ ಮಾಡ್ತೀರಿ? ನೀವೇನೋ ಹೊರಟೋಗ್ಬಿಡ್ತೀರಿ. ಆದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನಮ್ಮಂಥ ಪಾಪಿ ಜೀವಿಗಳ ಬಗ್ಗೆ ಒಂದು ಸಲ ಯೋಚನೆ ಮಾಡಲ್ವಾ? ಇನ್ನು ಬೆಳಗಾದ್ರೆ ಪೇಪರ್ನಲ್ಲಿ, ಟಿವಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವ್ರ ಬಗ್ಗೆ ಓದಿ ಕೇಳಿ ಅವ್ರ ಪರಿವಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ನೋವನ್ನ ಅವರನ್ನು ಹೇಗೆ ಎದುರಿಸ್ತಾರೋ ಅಂತ. ಆದ್ರೆ ಇವತ್ತು ಆ ಭಗವಂತ ನನಗೇ ಆ ಸಂಕಟ ತಂದು ಕೊಟ್ಟಿದ್ದಾನೆ. ಒಂದು ಮಾತು ಹೇಳ, ಇದು ಕೂಡ ನನ್ನನ್ನ ಖಿನ್ನಗೊಳಿಸಿತು. ನನಗೆ ನೋವಾಗಿದೆ ನಿಜ. ಆದ್ರೆ ಆ ನೋವನ್ನ ನಾನು ಎದುರಿಸ್ತೀನಿ. ಕಷ್ಟ ಸುಖ ಎರಡನ್ನೂ ಅನುಭವಿಸ್ಬೇಕು. ಅದು ಜೀವನ. ಸಾವಲ್ಲ. ಏನ್ ಹುಚ್ಚ ಹುಡುಗರೋ ನೀವು? ಸಾವಲ್ಲ. ನೋಡಿದ್ಯಾ ಅಮೃತ, ಎಂಥ ಎದೆಗಾರಿಕೆ ತಾತನಿಗೆ, ಇಂಥ ಇಳಿ ವಯಸ್ಸಲ್ಲೂ ಇಂಥವ್ರನ್ನ ನೋಡಿಯಾದ್ರು ಈ ಮಹೇಶ್ನಂತವರು ತಮ್ಮ ಜೀವನನ ಚಾಲೆಂಜ್ ಆಗಿ ಯಾಕೆ ತಗೊಳ್ಳೋದಿಲ್ವೋ ಅಂತ. ಹಾಗೆ ನಮ್ಮ ಸಮಸ್ಯೆಗಳೇ ನಮ್ಗೆ ದೊಡ್ಡ ಅನ್ಸ್ಬಿಡ್ತು. ಅಮೃತ, ಬೆಳಿಗ್ಗೆಯಿಂದ ನಾನು ಯಾಕೆ ಬ್ಯುಸಿ ಆಗಿದ್ದೆ ಅಂತ ಕೇಳಿದೆ ಅಲ್ವಾ ನೀನು? ಹೇಳ್ತೀನಿ ಕೇಳು. ನಾನು ಮತ್ತು ಮಹೇಶ ಕಳೆದ ತಿಂಗಳು ನಾಸಾಗೆ ಸಬ್ಮಿಟ್ ಮಾಡಿರೋ ಟೆಕ್ನಿಕಲ್ ಪೇಪರ್ಗೆ ನಾಸಾದಿಂದ ಅವಾರ್ಡ್ ಬಂದಿದೆ. ಜೊತೆಗೆ ಮಹೇಶನಿಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ. ಆದ್ರೆ ನೋಡು ಈ ಚಿತ್ರನ, ಇವತ್ತು ಮಹೇಶನಿಗೆ ಎಲ್ಲಿಲ್ಲದ ಗೆಲುವು ಹುಡ್ಕೊಂಡು ಬಂದಿದೆ. ಆದ್ರೆ ಅದನ್ನ ಸ್ವೀಕರಿಸುವ ಮುಂಚೆನೆ ಮಹೇಶ ಸಾವನ್ನ ಸ್ವೀಕರಿಸಿದ್ದಾನೆ. ಎರಡೇ ಎರಡು ದಿನ ಕಾದಿದ್ದು ಈಗ ಬಂದಿರೋ ಗೆಲುವು ಅವನ ಜೀವನಕ್ಕೆ ತಂಗಾಳಿ ಆಗಿರೋದು, ಅವನ ಬದುಕಿಗೆ ಪ್ರೇರಣೆ ಆಗಿರೋದು. ಒಂದು ಮಾತು ಮಾತ್ರ ನಿಜ ಆಗುತ್ತೆ, ಸಾವು ಮತ್ತು ಜೀವನದ ಮಧ್ಯೆ ಕ್ಷಣ